ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ನಮಸ್ಕಾರ. ನಿಮ್ಮ ಜೀವನದಲ್ಲಿ ಈ ವಿಡಿಯೋ ಒಂದು ದೊಡ್ಡ ತಿರುವು ನೀಡಲಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಜುಲೈ 18, 19 ಮತ್ತು 20ನೇ ತಾರೀಖುಗಳು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ದಿನಗಳಾಗಲಿವೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದೆ ನಿಮ್ಮ ಕಾಲಿಗೆ ಮುಳ್ಳು ಹಾಕಿ ನಿಮ್ಮನ್ನು ಕೆಳಕ್ಕೆ ತಳ್ಳಲು ಕಾಯುವವರು ನಿಜವಾದ ಮುಖವಾಡಗಳು ಬಯಲಾಗುವ ಸಮಯ ಹತ್ತಿರ ಬಂದಿದೆ. ಇಷ್ಟು ದಿನ ನಿಮ್ಮ ಜೊತೆಯಲ್ಲೇ ಇದ್ದು ನಗುತ್ತಾ ಮಾತನಾಡುತ್ತಾ ನೀವು ಹೇಳುವ ಪ್ರತಿಯೊಂದು ಮಾತಿಗೂ ಹೂಗುಟ್ಟುತ್ತಿದ್ದವರೇ ನಿಮ್ಮ ಬೆನ್ನ ಹಿಂದೆ ಎಂತಹ ದೊಡ್ಡ ಹಳ್ಳ ತೋಡುತ್ತಿದ್ದಾರೆ ಎಂಬ ಕಹಿ ಸತ್ಯ ಈ 3 ದಿನಗಳಲ್ಲಿ ನಿಮಗೆ ಕಣ್ಣಿಗೆ ಕಟ್ಟಿದಂತೆ ಗೊತ್ತಾಗಲಿದೆ. ದಯವಿಟ್ಟು ಈ ಮಾಹಿತಿಯನ್ನು ಎಲ್ಲೂ ಅರ್ಧಕ್ಕೆ ಬಿಡದೆ ಕೊನೆಯವರೆಗೂ ಕೇಳಿ. ಒಂದು ವೇಳೆ ನೀವು ಇದನ್ನು ನಿರ್ಲಕ್ಷಿಸಿದರೆ ಅತ್ಯಂತ ಮುಖ್ಯವಾದ ವಿಷಯಗಳನ್ನೇ ಕಳೆದುಕೊಳ್ಳುತ್ತೀರಾ. ಆಮೇಲೆ ಜರುಗಿದ ಮೇಲೆ ಪಶ್ಚಾತ್ತಾಪಪಟ್ಟು ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಭವಿಷ್ಯವನ್ನು ಕಾಪಾಡುವ ಅತ್ಯಂತ ಸರಳವಾದ ಪರಿಹಾರಗಳ ಬಗ್ಗೆ ನಾನು ಕೊನೆಯಲ್ಲಿ ವಿವರವಾಗಿ ತಿಳಿಸುತ್ತೇನೆ. ನಿಮ್ಮ ಜೀವನ ಚೆನ್ನಾಗಿರಬೇಕು ಎಂದು ನೀವು ಮನಸ್ಫೂರ್ತಿಯಾಗಿ ಬಯಸಿದರೆ ಶ್ರದ್ಧೆಯಿಂದ ಕೊನೆಯವರೆಗೂ ಕೇಳಿ. ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಎಂತಹ ಬದಲಾವಣೆಗಳನ್ನು ತರಲಿವೆ, ನಿಮ್ಮ ಸುತ್ತಮುತ್ತಲಿನವರು ಮನುಷ್ಯರ ನಡವಳಿಕೆ ಹೇಗೆ ಬದಲಾಗಲಿದೆ ಮತ್ತು ಆ ಸಮಯದಲ್ಲಿ ನೀವು ಎಂತಹ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ವಿವರವಾಗಿ ಮಾತನಾಡೋಣ. ಈ ಮುಖ್ಯವಾದ ವಿಷಯಗಳನ್ನು ತಿಳಿಯುವ ಮುನ್ನ ನೀವಿನ್ನೂ ನಮ್ಮ ಕನ್ನಡ ಭಕ್ತಿ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ನಿಮ್ಮ ಪರಿಚಯದವರಿಗೂ ಅದರಲ್ಲೂ ಮುಖ್ಯವಾಗಿ ಕುಂಭರಾಶಿಯವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ಮಾಡುವ ಒಂದು ಸಣ್ಣ ಲೈಕ್ ಈ ವಿಡಿಯೋವನ್ನು ಮತ್ತಷ್ಟು ಕುಂಭರಾಶಿಯ ಜನರಿಗೆ ತಲುಪಿಸುತ್ತದೆ ಮತ್ತು ಅವರು ಕೂಡ ಬರಲಿರುವ ಆಪತ್ತಿನಿಂದ ಪಾರಾಗಲು ಸಹಾಯವಾಗುತ್ತದೆ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಓಂ ಶನೇಶ್ವರಾಯ ನಮಃ ಎಂದು ಬರೆಯಿರಿ. ಅದರ ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡುತ್ತಿದ್ದೀರಾ ಎಂಬುದನ್ನು ಸಹ ಬರೆಯಲು ಮರೆಯಬೇಡಿ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ಸಾಕ್ಷಾತ್ ಕರ್ಮಫಲದಾತನಾದ ಶನಿ ಭಗವಂತ ಪ್ರಸ್ತುತ ಶನಿ ಮಹಾತ್ಮನು ನಿಮ್ಮದೇ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಇದನ್ನು ನಾವು 7ನೇ ಶನಿಯ ಮೊದಲ ಅಥವಾ 2ನೇ ಹಂತ ಎಂದು ಕರೆಯುತ್ತೇವೆ. ಶನಿ ಭಗವಂತನು ಯಾರಿಗೆ ಆದರೂ ಅವರು ಮಾಡುವ ಕರ್ಮಗಳಿಗೆ ತಕ್ಕಂತೆ, ಅಂದರೆ ಅವರ ಕೆಲಸಗಳಿಗೆ ತಕ್ಕಂತೆ ಫಲವನ್ನು ನೀಡುತ್ತಾನೆ. ಆತ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ಹಾಗೆಯೇ ತಪ್ಪು ಮಾಡಿದರೆ ಯಾರನ್ನ ಸುಮ್ಮನೆಯೂ ಬಿಡುವುದಿಲ್ಲ. ಜುಲೈ 18, 19 ಮತ್ತು 20ನೇ ತಾರೀಕಿನ ಗ್ರಹಗತಿಗಳ ಸ್ಥಿತಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಗ್ರಹಗಳ ಜೋಡಣೆಯು ಒಂದು ವಿಚಿತ್ರವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ. ಮುಖ್ಯವಾಗಿ ಮನಸ್ಸಿನ ಮೇಲೆ ತೀವ್ರವಾದ ಪ್ರಭಾವ ಬೀರುವ ಚಂದ್ರನ ಸಂಚಾರವು ಕುಂಭರಾಶಿಯವರ ಆಲೋಚನೆಗಳಲ್ಲಿ ಗೊಂದಲವನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಚಂದ್ರನು ಮನಸ್ಸಿಗೆ ಕಾರಕನಾಗಿದ್ದು ಯಾವಾಗ ನಮ್ಮ ಮನಸ್ಸು ಸ್ಥಿರವಾಗಿರುವುದಿಲ್ಲವೋ ಆಗ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ದಾರಿ ತಪ್ಪುವ ಅಪಾಯ ಇರುತ್ತದೆ. ಇದರ ಜೊತೆಗೆ ಮಾಯೆ ಮತ್ತು ಭ್ರಮೆಗಳ ಸಂಕೇತವಾಗಿರುವ ರಾಹು ಮತ್ತು ಕೇತುಗಳ ಗ್ರಹ ಪ್ರಭಾವ ಕೂಡ ನಿಮ್ಮ ರಾಶಿಯ ಮೇಲೆ ಇರಲಿದೆ. ರಾಹು ಯಾವಾಗಲೂ ಇಲ್ಲದ್ದನ್ನು ಇದ್ದ ಹಾಗೆ ಮತ್ತು ಇದ್ದದ್ದನ್ನು ಇಲ್ಲದ ಹಾಗೆ ತೋರಿಸುವ ಭ್ರಮೆಯನ್ನು ಸೃಷ್ಟಿಸುತ್ತಾನೆ. ಒಳ್ಳೆಯವರನ್ನು ಕೆಟ್ಟವರಂತೆ ಮತ್ತು ಕೆಟ್ಟವರನ್ನು ಅತ್ಯಂತ ಆಪ್ತರಂತೆ ತೋರಿಸಿ ನಮ್ಮನ್ನು ನಂಬಿಸುತ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ಗುರುಗ್ರಹದ ದೃಷ್ಟಿ ಕೊಂಚ ನೆರವು ನೀಡಿದರೆ, ಒಟ್ಟಾರೆಯಾಗಿ ನೋಡಿದರೆ ಕುಂಭರಾಶಿಯವರ ಜೀವನದಲ್ಲಿ ಈ 3 ದಿನಗಳು ಒಂದು ದೊಡ್ಡ ಪರೀಕ್ಷೆಯ ಸಮಯವೇ ಸರಿ. ಈ ಸಮಯದಲ್ಲಿ ನೀವು ಯಾರನ್ನು ಕುರುಡಾಗಿ ನಂಬುತ್ತೀರೋ ಅವರಿಂದಲೇ ನಿಮಗೆ ದೊಡ್ಡ ಅಪಾಯ ಕಾದಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಇದು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ನಿಮ್ಮನ್ನು ಹೆದರಿಸುವುದು ನನ್ನ ಕೆಲಸವಲ್ಲ. ಆದರೆ ಮುನ್ನೆಚ್ಚರಿಕೆ ವಹಿಸಿದರೆ ಎಂತಹ ನಷ್ಟವನ್ನಾದರೂ ನಾವು ತಡೆಯಬಹುದು ಅಲ್ಲವೇ? ರಸ್ತೆಯಲ್ಲಿ ಹೋಗುವಾಗ ಮುಂದೆ ಗುಂಡಿ ಇದೆ ಎಂದು ಗೊತ್ತಾದರೆ ನಾವು ಪಕ್ಕಕ್ಕೆ ಸರಿಯುತ್ತೇವೆ. ಅದೇ ರೀತಿ ನಮ್ಮ ಜೀವನದ ಹಾದಿಯಲ್ಲಿ ಬರಲಿರುವ ಅಡೆತಡೆಗಳನ್ನು ಮೊದಲೇ ಅರಿತರೆ ನಮ್ಮ ಪಯಣ ಸುಲಭವಾಗುತ್ತದೆ.
ನಮ್ಮಲ್ಲಿ ಹಿರಿಯರು ಒಂದು ಗಾದೆಯನ್ನ ಹೇಳುತ್ತಾರೆ, ಬೇಲಿಯೇ ಎದ್ದು ಹೊಲ ಮೇದ ಹಾಗೆ ಎಂದು. ನಿಮ್ಮ ಸದ್ಯದ ಪರಿಸ್ಥಿತಿ ಕೂಡ ಅದೇ ರೀತಿ ಆಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಾವು ನಮ್ಮ ಶತ್ರುಗಳಿಂದ ಯಾವಾಗಲೂ ಜಾಗರೂಕರಾಗಿ ಇರುತ್ತೇವೆ. ಅವರು ನಮಗೆ ಎಲ್ಲಿ ಧಕ್ಕೆ ತರುತ್ತಾರೋ ಎಂದು ಕಣ್ಣಿಟ್ಟಿರುತ್ತೇವೆ. ಹಾಗಾಗಿ ಹೊರಗಿನವರಿಂದ ನಮಗೆ ಆಗುವ ನಷ್ಟ ತುಂಬ ಕಡಿಮೆ. ಆದರೆ ನಮ್ಮ ಜೊತೆಯಲ್ಲೇ ಇರುತ್ತಾ, ನಮ್ಮ ಮನೆಯಲ್ಲೇ ಊಟ ಮಾಡುತ್ತಾ, ನಮ್ಮ ಪ್ರಾಣ ಸ್ನೇಹಿತರು ಮತ್ತು ರಕ್ತ ಸಂಬಂಧಿಗಳು ಎಂದು ನಾವು ಜೀವಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಮಗೆ ದ್ರೋಹ ಮಾಡಿದರೆ ಆ ನೋವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಬೇಲಿಯು ಹೊಲಕ್ಕೆ ರಕ್ಷಣೆ ನೀಡಬೇಕೇ ಹೊರತು ಅದೇ ಹೊಲವನ್ನು ತಿನ್ನಲು ಶುರು ಮಾಡಿದರೆ ಆ ಹೊಲವನ್ನು ಕಾಪಾಡುವವರು ಯಾರು? ನೀವು ಯಾರನ್ನ ನಿಮ್ಮ ರಕ್ಷಾ ಕವಚ ಎಂದು ಭಾವಿಸಿದ್ದೀರೋ ಅವರೇ ನಿಮಗೆ ತೊಂದರೆ ಕೊಡುವ ಸಾಧ್ಯತೆಗಳಿವೆ. ಅವರು ನಿಮ್ಮ ವ್ಯಾಪಾರ ಪಾಲುದಾರರಾಗಿರಬಹುದು, ನಿಮ್ಮ ಸ್ವಂತ ಬಂಧುಗಳಾಗಿರಬಹುದು, ಅಥವಾ ಬಾಲ್ಯದ ಸ್ನೇಹಿತರಾಗಿರಬಹುದು. ಇವರಲ್ಲಿ ಯಾರೋ ಒಬ್ಬರು ನಿಮ್ಮ ಅಸಹಾಯಕತೆಯನ್ನು ಅಥವಾ ನಿಮ್ಮ ದೌರ್ಬಲ್ಯವನ್ನು ಬಳಸಿಕೊಂಡು ನಿಮಗೆ ದ್ರೋಹ ಮಾಡಲು ಕಾಯುತ್ತಿದ್ದಾರೆ. ಆದರೆ ಶನಿದೇವರ ಕೃಪೆಯಿಂದ ಈ 3 ದಿನಗಳಲ್ಲಿ ಅವರ ಅಸಲಿ ಬಣ್ಣ ಬಯಲಾಗುತ್ತದೆ. ಅವರ ನಿಜವಾದ ರೂಪ ನಿಮ್ಮ ಕಣ್ಣಿಗೆ ಬಿದ್ದು ನೀವು ಆಶ್ಚರ್ಯಚಕಿತರಾಗುತ್ತೀರಾ. ಇಂತಹ ಸಮಯದಲ್ಲಿ ನೀವು ಮಾನಸಿಕವಾಗಿ ಗಟ್ಟಿಯಾಗಿರಬೇಕು. ಯಾರಾದರೂ ನಿಮ್ಮ ಬಳಿ ಬಂದು ಯಾವುದೇ ಕಾಗದ ಪತ್ರಗಳು ಅಥವಾ ಮುಖ್ಯವಾದ ದಸ್ತಾವೇಜುಗಳ ಮೇಲೆ ಸಹಿ ಮಾಡಲು ಕೇಳಿದರೆ ದಯವಿಟ್ಟು ತಕ್ಷಣ ಸಹಿ ಹಾಕಬೇಡಿ. ಅವರು ನಿಮ್ಮ ಸ್ವಂತ ಸಹೋದರರೇ ಆಗಿರಲಿ ಅಥವಾ ನಿಮ್ಮ ಮಕ್ಕಳೇ ಆಗಿರಲಿ, ಆ ಕಾಗದ ಪತ್ರಗಳಲ್ಲಿ ಏನಿದೆ ಎಂಬುದನ್ನು ಮೊದಲಿನಿಂದ ಕೊನೆವರೆಗೂ 10 ಬಾರಿ ಓದಿ ನೋಡಿ. ನೀವು ಓದುತ್ತಿದ್ದರೆ ಅವರಿಗೆ ಸಿಟ್ಟು ಬರಬಹುದು ಅಥವಾ ನಿಮ್ಮವನ್ನು ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡಬಹುದು. ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದು ಮಾತು ಬದಲಾಯಿಸಬಹುದು. ಆದರೆ ನೀವು ಯಾವುದೇ ಒತ್ತಡಕ್ಕೆ ಮಣಿಯದೆ ಚೆನ್ನಾಗಿ ಯೋಚಿಸಿ, ಅಗತ್ಯವಿದ್ದರೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದು ನಂತರವೇ ಸಹಿ ಮಾಡಿ. ಏಕೆಂದರೆ ಒಮ್ಮೆ ನೀವು ಸಹಿ ಹಾಕಿದರೆ ಮುಂದೆ ಜರುಗುವ ಪ್ರತಿಯೊಂದು ಪರಿಣಾಮಕ್ಕೂ ನೀವೇ ಜವಾಬ್ದಾರರಾಗಬೇಕಾಗುತ್ತದೆ. ನಂತರ ನ್ಯಾಯಾಲಯ ಅಥವಾ ಪೊಲೀಸ್ ಸ್ಟೇಷನ್ ಅಲೆಯುವ ಪರಿಸ್ಥಿತಿಯೂ ಬರಬಹುದು. ಹಾಗೆಯೇ ಈ ಸಮಯದಲ್ಲಿ ಯಾರಿಗೂ ಸಾಲವಾಗಿ ಹಣ ನೀಡುವುದು ಅಥವಾ ಇತರರ ಸಾಲಕ್ಕೆ ಬ್ಯಾಂಕುಗಳಲ್ಲಿ ಶ್ಯೂರಿಟಿ ಹಾಕಿ ಬರುವುದು ಖಂಡಿತ ಬೇಡ. ನಿಮ್ಮ ಬಳಿ ಹಣ ಇರುವುದನ್ನು ನೋಡಿ ಯಾರು ತಮಗೆ ಪ್ರಾಣಾಪಾಯ ಇದೆ ಅಥವಾ ಕಷ್ಟದಲ್ಲಿದ್ದೇವೆ ಎಂದು ಕಣ್ಣೀರು ಹಾಕುತ್ತಾ ನಿಮ್ಮ ಬಳಿ ಬರುವುದು. ಕುಂಭರಾಶಿಯವರಿಗೆ ಮರುಕ ಹಾಗೂ ಕರುಣೆ ಹೆಚ್ಚು ಇರುವುದರಿಂದ ತಕ್ಷಣ ಕರಗಿ ಜೀವಿನಲ್ಲಿರುವುದನ್ನೆಲ್ಲ ಕೊಟ್ಟು ಬಿಡುತ್ತಾರೆ. ಆದರೆ ಈ 3 ದಿನಗಳು ನಿಮ್ಮ ಮನಸ್ಸನ್ನು ಕೊಂಚ ಕಠಿಣವಾಗಿಟ್ಟುಕೊಳ್ಳಿ. ನೀವು ನೀಡುವ ಹಣ ಮತ್ತೆ ನಿಮ್ಮ ಕೈ ಸೇರುವುದಿಲ್ಲ. ಆಸ್ತಿ ಪತ್ರಗಳ ವಿಷಯದಲ್ಲಿ ಮತ್ತು ಬ್ಯಾಂಕ್ ವ್ಯವಹಾರಗಳಲ್ಲಿ ಯಾವುದೇ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರು ಈ ದಿನಗಳಲ್ಲಿ ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕದಿರುವುದು ತುಂಬ ಒಳ್ಳೆಯದು. ಕಡಿಮೆ ಬೆಲೆಗೆ ಜಮೀನು ಸಿಗುತ್ತದೆ ಅಥವಾ ರಾತೋರಾತ್ರಿ ಶ್ರೀಮಂತರಾಗಬಹುದು ಎಂದು ಯಾರಾದರೂ ಆಮಿಷ ತೋರಿಸಿದರೆ ದಯವಿಟ್ಟು ನಂಬಬೇಡಿ. ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಯಾರೋ ಹೇಳಿದ ಮಾಯದ ಮಾತುಗಳಿಗೆ ಮರುಳಾಗಿ ಕಳೆದುಕೊಳ್ಳಬೇಡಿ. ಕುಟುಂಬದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕುಳಿತು ವಿವರವಾಗಿ ಚರ್ಚಿಸಿ. ಇಬ್ಬರು ಒಟ್ಟಾಗಿ ಯೋಚಿಸಿದರೆ ಉತ್ತಮ ಪರಿಹಾರ ಸಿಗುತ್ತದೆ. ಕೋಪದಲ್ಲಿ ಅಥವಾ ಅತಿಯಾದ ಆತುರದಲ್ಲಿ ಯಾವುದೇ ನಿರ್ಧಾರ ಬೇಡ. ಉದ್ಯೋಗ ಮಾಡುವ ಕುಂಭ ರಾಶಿಯವರಿಗೆ ಕೂಡ ಈ ದಿನಗಳಲ್ಲಿ ಕೊಂಚ ಒತ್ತಡವಿದೆ. ಆಫೀಸ್ನಲ್ಲಿ ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡುವವರು, ನಿಮ್ಮೊಂದಿಗೆ ದಿನ ಊಟ ತಿಂಡಿ ಮಾಡುವವರೇ, ನಿಮ್ಮ ಬೆನ್ನ ಹಿಂದೆ ಅಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳುವ ಸಾಧ್ಯತೆ ಇದೆ. ಆಫೀಸಿನಲ್ಲಿ ನಿಮಗಿರುವ ಒಳ್ಳೆಯ ಹೆಸರನ್ನು ಕೆಡಿಸಲು ಅವರು ಪ್ರಯತ್ನಿಸಬಹುದು. ನೀವು ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ ಕೆಲಸದ ಕೀರ್ತಿಯನ್ನು ಬೇರೆಯವರು ಸುಲಭವಾಗಿ ತೆಗೆದುಕೊಳ್ಳಬಹುದು. ಇಂತಹ ಕಚೇರಿ ರಾಜಕೀಯಗಳು ಸಾಮಾನ್ಯವಾಗಿದ್ದರೂ ಈ 3 ದಿನಗಳಲ್ಲಿ ಇವುಗಳ ಪ್ರಭಾವ ಹೆಚ್ಚಿರುತ್ತದೆ. ಆದ್ದರಿಂದ ನಿಮ್ಮ ಕೆಲಸ ಮುಗಿಸಿ ಪ್ರಶಾಂತವಾಗಿ ಮನೆಗೆ ಮರಳುವುದು ಉತ್ತಮ. ಅನಗತ್ಯ ವಾದಗಳಿಗೆ ಇಳಿಯಬೇಡಿ ಮತ್ತು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇನ್ನು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಪಾಲುದಾರರು ನಿಮಗೆ ತಿಳಿಯದಂತೆ ಹಣವನ್ನು ಬೇರೆಡೆ ಸಾಗಿಸುವ ಸಾಧ್ಯತೆ ಇದೆ. ಅವರ ಮೇಲಿನ ನಂಬಿಕೆಯಿಂದ ನೀವು ಲೆಕ್ಕಪತ್ರಗಳನ್ನು ಪರಿಶೀಲಿಸದೇ ಬಿಟ್ಟರೆ ನಷ್ಟ ಅನುಭವಿಸಬೇಕಾಗುತ್ತದೆ.
ಕೊಳ್ಳುವ ಮತ್ತು ಮಾರಾಟ ಮಾಡುವ ವಿಷಯದಲ್ಲಿ ಅವರು ನಿಮಗೆ ಸುಳ್ಳು ಹೇಳಬಹುದು. ಅದರಿಂದ ಈ 3 ದಿನಗಳ ಕಾಲ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ನೀವೇ ಖುದ್ದಾಗಿ ನಿಂತು ನೋಡಿಕೊಳ್ಳಿ. ಆರೋಗ್ಯದ ವಿಷಯದಲ್ಲೂ ಕೂಡ ಕುಂಭರಾಶಿಯವರು ಎಚ್ಚರದಿಂದ ಇರಬೇಕು. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡದಿಂದ ಉಂಟಾಗುವ ತಲೆನೋವು ನಿಮ್ಮನ್ನ ಬಾಧಿಸಬಹುದು. ಹೊರಗಿನ ಜಂಕ್ ಫುಡ್ ಸೇವನೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಮನೆಯಲ್ಲೇ ತಯಾರಿಸಿದ ಸಾತ್ವಿಕ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಮಾತ್ರ ಸೇವಿಸಿ. ಸೂಕ್ತ ವಿಶ್ರಾಂತಿ ಮತ್ತು ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ನಿದ್ದೆಯನ್ನು ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಮುಂಜಾನೆ ಯೋಗ ಅಥವಾ ಧ್ಯಾನ ಮಾಡುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ದಾಂಪತ್ಯ ಜೀವನದ ವಿಷಯಕ್ಕೆ ಬಂದರೆ ದಂಪತಿಗಳ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಸಮಾಧಾನ ಮೂಡುವ ಸಾಧ್ಯತೆ ಇರುತ್ತದೆ. ನಿಮ್ಮ ಸಂಗಾತಿಯ ಮನದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ. 3ನೇ ವ್ಯಕ್ತಿ ಬಂದು ನಿಮ್ಮ ಕಿವಿಗೆ ಹಾಕುವ ಚಾಡಿ ಮಾತುಗಳನ್ನು ಕೇಳಿ ನಿಮ್ಮ ಸಂಗಾತಿಯನ್ನು ಅನುಮಾನಿಸಬೇಡಿ. ನಿಮ್ಮಿಬ್ಬರ ನಡುವಿನ ಪವಿತ್ರ ಬಂಧವನ್ನು ಇತರರ ಮಾತುಗಳಿಂದ ಹಾಳು ಮಾಡಿಕೊಳ್ಳಬೇಡಿ. ಯಾವುದೇ ಸಮಸ್ಯೆ ಇದ್ದರೂ ಇಬ್ಬರೇ ಕುಳಿತು ಪ್ರಶಾಂತವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳಿ. ಮಕ್ಕಳ ಭವಿಷ್ಯದ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸರಿಯಾದ ಅನುಭವ ಇರುವವರಿಂದ ಮಾರ್ಗದರ್ಶನ ಪಡೆಯಿರಿ. ನಿಮ್ಮ ಆಸೆಗಳನ್ನು ಮಕ್ಕಳ ಮೇಲೆ ಹೇರಬೇಡಿ. ಅವರ ಆಸಕ್ತಿ ಯಾವುದರಲ್ಲಿದೆಯೇ ಎಂಬುದನ್ನು ತಿಳಿದು ಪ್ರೋತ್ಸಾಹಿಸಿ. ಇನ್ನು ನಿಮ್ಮಲ್ಲಿ ಮೂಡುವ ಗೊಂದಲಗಳನ್ನು ಪರಿಹರಿಸಲು ನಾನು ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಇದನ್ನು ಕೇಳಿದರೆ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಸಜ್ಜನ ವ್ಯಕ್ತಿ ಇದ್ದನು. ಆತ ತುಂಬ ದಯಾಳು ಮತ್ತು ಎಲ್ಲರಿಗೂ ಸಹಾಯ ಮಾಡುವ ಸ್ವಭಾವದವನಾಗಿದ್ದನು. ಯಾರು ಕಷ್ಟದಲ್ಲಿದ್ದಾರೆ ಎಂದರೂ ತಕ್ಷಣ ಕರಗಿ ಸಹಾಯ ಹಸ್ತ ಚಾಚುತ್ತಿದ್ದನು. ಆತನಿಗೆ ಬಾಲ್ಯದ ಒಬ್ಬ ಅತ್ಯಂತ ಆಪ್ತ ಸ್ನೇಹಿತನಿದ್ದನು. ರಾಮಯ್ಯ ತನ್ನ ಆಸ್ತಿ, ಸಂಪಾದನೆ ಮತ್ತು ಮನೆಯ ಪ್ರತಿಯೊಂದು ಸಣ್ಣ ವಿಷಯವನ್ನು ಆ ಸ್ನೇಹಿತನ ಬಳಿ ಹಂಚಿಕೊಳ್ಳುತ್ತಿದ್ದನು ಮತ್ತು ಆತ ಹೇಳಿದ್ದನ್ನು ಕಣ್ಣು ಮುಚ್ಚಿ ನಂಬುತ್ತಿದ್ದನು. ಒಂದು ದಿನ ಆ ಸ್ನೇಹಿತನು ರಾಮಯ್ಯನ ಬಳಿ ಬಂದು, ಪಕ್ಕದ ಊರಿನಲ್ಲಿ ದೊಡ್ಡ ಕಾಂಟ್ರಾಕ್ಟ್ ಕೆಲಸ ಸಿಗುತ್ತಿದೆ, ಅಲ್ಲಿ ಹಣ ಹೂಡಿಕೆ ಮಾಡಿದರೆ ಹಣ 2 ತಿಂಗಳಲ್ಲಿ ದುಪ್ಪಟ್ಟಾಗುತ್ತದೆ ಎಂದು ನಂಬಿಸಿದನು. ರಾಮಯ್ಯ ತನ್ನ ಸ್ನೇಹಿತನನ್ನು ಕುರುಡಾಗಿ ನಂಬಿ ತನ್ನ ಮನೆಯ ಪತ್ರಗಳು ಬ್ಯಾಂಕ್ನಲ್ಲಿ ಅಡವಿಟ್ಟು ತಂದು 10 ಲಕ್ಷ ರೂಪಾಯಿಗಳನ್ನು ಸ್ನೇಹಿತನ ಕೈಯಲ್ಲಿಟ್ಟನು. ಆದರೆ ಆ ಸ್ನೇಹಿತ ಆ ಹಣವನ್ನು ತೆಗೆದುಕೊಂಡು ರಾತ್ರೋರಾತ್ರಿ ಊರು ಬಿಟ್ಟು ಓಡಿ ಹೋದನು. ರಾಮಯ್ಯ ಸಾಲದ ಸುಳಿಗೆ ಸಿಲುಕಿ ತೀವ್ರ ಕಷ್ಟ ಅನುಭವಿಸಬೇಕಾಗಿ ಬಂತು. ಇಲ್ಲಿಗೆ ರಾಮಯ್ಯ ಮಾಡಿದ ತಪ್ಪು ಸ್ನೇಹಿತನಿಗೆ ಸಹಾಯ ಮಾಡಿದ್ದಲ್ಲ, ಬದಲಿಗೆ ಯಾವುದೇ ವಿಚಾರಣೆ ನಡೆಸದೆ ಆತನನ್ನು ಕುರುಡಾಗಿ ನಂಬಿದ್ದು. ಅತಿಯಾದ ನಂಬಿಕೆ ನಿಮ್ಮ ಕಣ್ಣುಗಳನ್ನು ಕುರುಡು ಮಾಡಬಾರದು. ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಕರುಣೆ ಮತ್ತು ಮಾನವೀಯತೆ ಹೆಚ್ಚು. ಇತರೆ ಮೂಲಗಳಿಂದ ಸಾಲ ತಂದಾದರೂ ಇತರರಿಗೆ ಸಹಾಯ ಮಾಡುವ ಗುಣ ನಿಮ್ಮದು. ಆದರೆ ನಿಮ್ಮ ಈ ಒಳ್ಳೆತನವೇ ಇಂದಿನ ಜಗತ್ತಿನಲ್ಲಿ ದೌರ್ಬಲ್ಯವಾಗಿ ಬದಲಾಗಬಹುದು. ಹಾಗಾಗಿ ಜುಲೈ 18, 19 ಮತ್ತು 20ನೇ ತಾರೀಖುಗಳಲ್ಲಿ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ಸದಾ ತೆರೆದಿರಿ. ಶನಿ ಭಗವಂತನು ಯಾವಾಗಲೂ ಧರ್ಮದ ಪರವಾಗಿಯೇ ಇರುತ್ತಾನೆ. ಆತ ನಮಗೆ ತೊಂದರೆ ಕೊಡಲು ಕಷ್ಟಗಳನ್ನು ನೀಡುವುದಿಲ್ಲ. ಬದಲಿಗೆ ನಮ್ಮ ಸುತ್ತಮುತ್ತಲಿನವರ ಸ್ವಾರ್ಥ ಜನರನ್ನು ನಮ್ಮಿಂದ ದೂರ ಮಾಡಿ ನಿಜವಾದ ಪ್ರೀತಿ ತೋರಿಸುವವರನ್ನು ನಮ್ಮ ಹತ್ತಿರ ತರಲು ಇಂತಹ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಾನೆ. ಶಿಲ್ಪಿ ಉಳಿಯಿಂದ ಕೆತ್ತಿದಾಗಲೇ ಕಲ್ಲು ಸುಂದರ ಮೂರ್ತಿಯಾಗುತ್ತದೆ. ಶನಿ ಮಹಾತ್ಮನು ಕೂಡ ನಮಗೆ ಜೀವನದ ಪಾಠಗಳನ್ನು ಕಲಿಸಿ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸುತ್ತಾನೆ. ಆದ್ದರಿಂದ ಧೈರ್ಯವಾಗಿರಿ ಮತ್ತು ಸಕಾರಾತ್ಮಕವಾಗಿ ಆಲೋಚಿಸಿ. ಈಗ ಕಷ್ಟಗಳಿಂದ ಪಾರಾಗಲು ಪಾರಂಪರಿಕ ನಂಬಿಕೆಯಂತೆ ನಾವು ಮಾಡಬಹುದಾದ ಅತ್ಯಂತ ಸುಲಭ ಮತ್ತು ಪರಿಣಾಮಕಾರಿ ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ತಿಳಿಯೋಣ. ಇದಕ್ಕೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ಶನಿವಾರದಂದು ನಿಮ್ಮ ಮನೆಯ ಹತ್ತಿರದ ಶನಿ ದೇವಸ್ಥಾನಕ್ಕೆ ಅಥವಾ ನವಗ್ರಹಗಳಿರುವ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಮಣ್ಣಿನ ಹಣತೆಯನ್ನು ಮಾತ್ರ ಬಳಸಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಭಕ್ತಿಯಿಂದ ಪ್ರಾರ್ಥಿಸಿ. ನೀವು ಹಚ್ಚುವ ಆ ದೀಪದ ಜ್ವಾಲೆಯಲ್ಲಿ ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿ, ಕಷ್ಟಗಳು ದೂರವಾಗುತ್ತವೆ. ನಂತರ ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದಿನ ಬೇಳೆಯನ್ನು ನಿಮ್ಮ ಕೈಲಾದಷ್ಟು ದೇವಸ್ಥಾನದ ಅರ್ಚಕರಿಗೆ ಅಥವಾ ಅಲ್ಲಿರುವ ಬಡವರಿಗೆ ನಿಮ್ಮ ಗೋತ್ರನಾಮಗಳನ್ನು ಹೇಳಿಕೊಂಡು ದಾನ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಾನದಿಂದ ಶನಿ ದೋಷಗಳು ಮಾತ್ರವಲ್ಲದೆ ರಾಹು ಕೇತುಗಳ ದೋಷಗಳು ಕೂಡ
ನಿವಾರಣೆಯಾಗುತ್ತವೆ. ಮತ್ತೊಂದು ಸರಳವಾದ ಪರಿಹಾರವೇನೆಂದರೆ ಪ್ರತಿದಿನ ಬೆಳಗ್ಗೆ ಕಾಗೆಗಳಿಗೆ ಆಹಾರ ನೀಡುವುದು. ಕಾಗೆಯು ಶನಿ ಮಹಾತ್ಮನ ವಾಹನವಾಗಿದ್ದು ಅದಕ್ಕೆ ಆಹಾರ ನೀಡುವುದು ಸಾಕ್ಷಾತ್ ಶನಿ ದೇವರಿಗೆ ನೈವೇದ್ಯ ಅರ್ಪಿಸಿದಂತೆ ಎಂದು ನಂಬಲಾಗಿದೆ. ಇದರೊಂದಿಗೆ ನಿಮ್ಮ ಮನೆಯ ಸುತ್ತಮುತ್ತಲಿನ ಅಕಾಲಿಕರು, ಬಡವರಿಗೆ ಅಥವಾ ವೃದ್ಧರಿಗೆ ಅನ್ನದಾನ ಮಾಡಿ, ಅಸಹಾಯಕರಿಗೆ ಮತ್ತು ಚಳಿಯಿಂದ ನಡುಗುತ್ತಿದ್ದವರಿಗೆ ಕಂಬಳಿ ಅಥವಾ ಬಟ್ಟೆಯನ್ನು ದಾನ ಮಾಡಿ. ಇನ್ನು ಮುಂಜಾನೆ ಸ್ನಾನದ ನಂತರ ಪ್ರಶಾಂತವಾಗಿ ಕುಳಿತು ಓಂ ಶನೇಶ್ವರಾಯ ನಮಃ, ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಜಪಿಸಿ. ಈ ಮಂತ್ರ ಬಲವು ನಿಮ್ಮ ಕುಟುಂಬಕ್ಕೆ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದೇ ಮುಖ್ಯ ಕೆಲಸಕ್ಕೆ ಹೋಗುವ ಮುನ್ನ 2 ನಿಮಿಷ ಕಣ್ಮುಚ್ಚಿ ನಿಮ್ಮ ಇಷ್ಟ ದೈವವನ್ನು ನೆನೆದು ಹೆಜ್ಜೆ ಇಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಜ್ಯೋತಿಷ್ಯ ಸಲಹೆಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಬರೆದು ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.